ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥವರು ಟ್ರೈನಿಂಗ್ನ ಮುಗಿಸಿ ಟ್ರೈನಿಂಗ್ ಹಣನ ಭಾಳಷ್ಟು ಜನರಿಗೆ ಒಂದು ಟ್ರೈನಿಂಗ್ ಹಣನ ಬಂದಿಲ್ಲ. ಅದಕ್ಕೋಸ್ಕರ ಕೆಲವೊಂದಿಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾಯಿದ್ರು, ಹಣನ ಒಂದು ಟ್ರೈನಿಂಗ್ ಹಣನ ನಮಗೆ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಕಮೆಂಟ್ ಮಾಡಿ ಕೇಳ್ತಾಯಿದ್ರು. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಣನ ಯಾವ ಕಾರಣಕ್ಕೆ ಬರಲ್ಲ, ಬರದೇ ಇದ್ದವರು ಏನು ಮಾಡಬೇಕು ಎಂಬುದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಈ ಒಂದು ವಿಡಿಯೋನ ಇನ್ಫಾರ್ಮೇಟಿವ್ ಆಗಿರುವಂಥದ್ದು. ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಯಾರೆಲ್ಲ ಒಂದು ಅರ್ಜಿ ಸಲ್ಲಿಸಿ ಟ್ರೈನಿಂಗ್ನ ಮುಗಿಸಿದ್ದೀರಿ, ಸೊ ಅಂಥವರಿಗೆ ಒಂದು ಯಾರಿಗೆಲ್ಲ ಒಂದು ಹಣ ಬಂದಿಲ್ಲ, ಈ ಒಂದು ವಿಡಿಯೋನ ದಲ್ಲಿರುವಂಥ ಮಾಹಿತಿನ ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಅಥವಾ ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಹೊಸ ಮಾಹಿತಿಗಳು ನಮ್ಮ ಒಂದು ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಈ ಒಂದು ಟ್ರೈನಿಂಗ್ ಹಣನ ಯಾವ ಕಾರಣಕ್ಕೆ ಒಂದು ಟ್ರೈನಿಂಗ್ ಹಣನ ಬರೋದಿಲ್ಲ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿನ ಸಲ್ಲಿಸಿದ ಮೇಲೆ ಟ್ರೈನಿಂಗ್ ಹಣನ ಯಾವ ಕಾರಣಕ್ಕೋಸ್ಕರ ಈ ಒಂದು ಟ್ರೈನಿಂಗ್ ಹಣನ ಬರೋದಿಲ್ಲ ಅಂತ ನೋಡೋದಾದರೆ, ನೀವು ಮೊದಲನೇದಾಗಿ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿನ ಸಲ್ಲಿಸಿರ್ತೀರಿ. ಅರ್ಜಿ ಸಲ್ಲಿಸಿದ ಮೇಲೆ ಒಂದು 3 ಸ್ಟೇಜ್ ವೆರಿಫಿಕೇಷನ್ ಇರುತ್ತೆ. ಸೊ ನಿಮ್ಮ ಒಂದು ಗ್ರಾಮ ಪಂಚಾಯತಿಂದ ಒಂದು ಅಪ್ರೂವಲ್ ಮಾಡಿಸ್ಕೊಳ್ಬೇಕಾಗುತ್ತೆ, ನಂತರ ಡಿ ಎಮ್ ಅವರು ಅಪ್ರೂವಲ್ ಮಾಡಬೇಕಾಗುತ್ತೆ, ನಂತರ ಡಿ ಎಫ್ ಅವರು ಅಪ್ರೂವಲ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ 3 ಸ್ಟೇಜ್ ವೆರಿಫಿಕೇಷನ್ ಕಂಪ್ಲೀಟ್ ಆದ ಮೇಲೆ ನಿಮಗೆ ಒಂದು ಟ್ರೈನಿಂಗ್ ಸೆಂಟ್ರಿಂದ ನಿಮ್ಮ ಒಂದು ಡಾಟಾನ ಎಲ್ಲವೂ ಕೂಡ ಟ್ರೈನಿಂಗ್ ಸೆಂಟರ್ ಅವರು ಹತ್ತಿರ ಒಂದು ಇರುವಂಥದ್ದು, ಆ ಒಂದು ಟ್ರೈನಿಂಗ್ ಸೆಂಟ್ರಿಂದ ನಿಮಗೆ ಒಂದು ಕರೆನ ಮಾಡ್ತಾರೆ. ಸೊ ಕರೆ ಮಾಡಿದಾಗ ನೀವೊಂದು ಯಾವ ಒಂದು ಅಪ್ಲಿಕೇಶನ್ ಹಾಕುವಾಗ ಯಾವ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ ಆ ಒಂದು ಮೊಬೈಲ್ ನಂಬರ್ಗೆ ಕರೆ ಮಾಡ್ತಾರೆ. ಆ ಒಂದು ಕರೆ ಮಾಡಿದಾಗ ನೀವು ಟ್ರೈನಿಂಗ್ ಸೆಂಟರ್ಗೆ ಯಾವ ರೀತಿ ಒಂದು ಅಪ್ಲಿಕೇಶನ್ ಹಾಕುವಾಗ ಯಾವೆಲ್ಲ ಒಂದು ದಾಖಲಾತಿಗಳನ್ನ ಸಬ್ಮಿಟ್ ಮಾಡಿರ್ತೀರ, ಕೊಟ್ಟಿರ್ತೀರ. ಸೊ ಆ ಒಂದು ದಾಖಲಾತಿಗಳನ್ನು ಎಲ್ಲವನ್ನು ತೊಗೊಂಡು ನೀವೊಂದು ಟ್ರೈನಿಂಗ್ ಸೆಂಟರ್ಗೆ ಹೋಗಬೇಕಾಗುತ್ತೆ. ಟ್ರೈನಿಂಗ್ ಸೆಂಟರ್ಗೆ ಹೋದಾಗ ಟ್ರೈನಿಂಗ್ ಸೆಂಟ್ರಲ್ಲಿ ನಿಮಗೆ ಒಂದು 7 ದಿನಗಳವರೆಗೆ ಒಂದು ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಒಂದು ಪಡೆಯುವ ಸಮಯದಲ್ಲಿ ನಿಮಗೆ ಮುಂಜಾನೆ ಮತ್ತು ಸಂಜೆ ಟೈಮಲ್ಲಿ ಬರುವ ಟೈಮಲ್ಲಿ ಒಂದು ಥಂಬ್ನ ತೆಗೆದುಕೊಳ್ತಾರೆ. ಪ್ರತಿದಿನ 2 ಸಾರಿ ಒಂದು ಥಂಬ್ನ ತೆಗೆದುಕೊಳ್ತಾರೆ. ಥಂಬ್ನ ತೆಗೆದುಕೊಂಡಾಗ ನೀವು ಪ್ರತಿದಿನ ಥಂಬ್ನ ಕೊಡಬೇಕಾಗುತ್ತೆ. ಥಂಬ್ ಕೊಟ್ಟಿಲ್ಲ ಅಂತಂದರೆ ನಿಮಗೆ ಒಂದು ಟ್ರೈನಿಂಗ್ ಹಣನ ಬರೋದಿಲ್ಲ. ಹೀಗಾಗಿ ನೀವು ಕನಿಷ್ಠ ಪಕ್ಷ ಒಂದು 4 ದಿನ ಆದರೂ ಬೆಳಗ್ಗೆ ಮತ್ತು ಸಾಯಂಕಾಲ ಥಂಬ್ನ ಕೊಡಬೇಕಾಗುತ್ತೆ. 7 ದಿನದಲ್ಲಿ 4 ದಿನಗಳವರೆಗೆ ಒಂದು ಥಂಬ್ನ ಕರೆಕ್ಟಾಗಿ ಕೊಡಬೇಕಾಗುತ್ತೆ. ಅದಾದ ನಂತರ ವೀಕ್ಷಕರೇ, ನೀವು ಟ್ರೈನಿಂಗ್ ಸೆಂಟರ್ನ ಬಂದಮೇಲೆ ನೀವೊಂದು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಒಂದು ಟ್ರೈನಿಂಗ್ ಹಣನ ಬರಬೇಕಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ನಿಮ್ಮ ಒಂದು ಅಕೌಂಟ್ ನಂಬರ್ ತಪ್ಪಾಗಿ ಎಂಟ್ರಿ ಮಾಡಿದರೆ ಮತ್ತು ನಿಮ್ಮೊಂದು IFSC ಕೋಡ್ ತಪ್ಪಾಗಿ ಎಂಟ್ರ್ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಕೂಡ ಈ ಒಂದು ಪಿ ಎಮ್ ವಿಶ್ವಕರ್ಮ ಟ್ರೈನಿಂಗ್ ಮುಗಿಸಿದ್ರೂ ಕೂಡ ನಿಮಗೆ ಒಂದು ಟ್ರೈನಿಂಗ್ ಹಣನ ಬರೋದಿಲ್ಲ. ಯಾವ ಕಾರಣಕ್ಕಂಗೆ ನಿಮ್ಮೊಂದು ಅಕೌಂಟ್ ನಂಬರ್ ತಪ್ಪಾಗಿರುತ್ತೆ, ನಿಮ್ಮೊಂದು IFSC ಕೋಡ್ ಕೂಡ ಒಂದು ತಪ್ಪಾಗಿರುತ್ತೆ. ಕೆಲವೊಂದು ಸಾರಿ ಬ್ಯಾಂಕ್ಗಳ ಒಂದು IFSC ಕೋಡ್ ಕೂಡ ಒಂದು ಚೇಂಜ್ ಆಗಿರುತ್ತೆ. ಸೊ ಹೊಸದಾಗಿ ಒಂದು IFSC ಕೋಡ್ ಯಾವ ಒಂದು ಬ್ಯಾಂಕ್ ಅಕೌಂಟ್ನ ಒಂದು ಬ್ಯಾಂಕ್ನ IFSC ಕೋಡ್ ಏನಿದೆ ಅಂತ ಚೆಕ್ ಮಾಡಿಕೊಂಡು ನೀವು ಒಂದು ಸರಿಯಾಗಿ ಎಂಟರ್ ಮಾಡಬೇಕಾಗುತ್ತೆ. ಹೀಗಾಗಿ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಯ ಒಂದು ಟ್ರೈನಿಂಗ್ ಹಣನ ಭಾಳಷ್ಟು ಜನರಿಗೆ ಬಂದಿಲ್ಲ. ನೀವು ಕೂಡ ನಿಮ್ಮೊಂದು ಅಪ್ಲಿಕೇಶನ್ ಸ್ಟೇಟಸ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಬ್ಯಾಂಕ್ ಏನಾದರೂ ತಪ್ಪಾಗಿ ಎಂಟ್ರ್ ಮಾಡಿದರೆ ನಿಮಗೆ ಖಂಡಿತವಾಗಿ ಒಂದು ಟ್ರೈನಿಂಗ್ ಹಣನ ಬರೋದಿಲ್ಲ. ಇಷ್ಟು ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಯ ಒಂದು ಟ್ರೈನಿಂಗ್ ಹಣ ಬರದೇ ಇದ್ದಕ್ಕೆ ಕಾರಣ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಮತ್ತು ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತು ಕೆಲವೊಂದು ಬಹಳಷ್ಟು ಜನರಿಗೆ ಒಂದು ಟ್ರೈನಿಂಗ್ನ ಹಣ ಎಷ್ಟು ದಿನದಾಗ ಬರುತ್ತೆ ಅಂತ ಕೇಳ್ತಾಯಿದ್ರು. ಸೊ ನಿಮಗೆ ಒಂದು ಟ್ರೈನಿಂಗ್ ಹಣನ ಸುಮಾರು 4 ತಿಂಗಳ ಒಳಗಾಗಿ ಈ ಒಂದು ಟ್ರೈನಿಂಗ್ ಹಣನ ಬರುವಂಥದ್ದು. ಟ್ರೈನಿಂಗ್ ಮುಗಿಸಿ 4 ತಿಂಗಳ ಒಳಗೆ ನಿಮ್ಮ ಒಂದು ಟ್ರೈನಿಂಗ್ ಹಣನ ಬರುತ್ತೆ. ಕೆಲವೊಬ್ಬರಿಗೆ 6 ತಿಂಗಳವರೆಗೂ ಕೂಡ ಒಂದು ಬಂದಿದೆ. ಹೀಗಾಗಿ ಈ ಒಂದು ಯೋಜನೆನ 2028ರವರೆಗೆ ಕೂಡ ಒಂದು ಚಾಲ್ತಿಯಲ್ಲಿರುವಂಥದ್ದು. ಸೊ ನಿಮಗೂ ಕೂಡ ಬಂದಿಲ್ಲ ಅಂತಂದರೆ ವೇಟ್ ಮಾಡಿ. ಟೂಲ್ ಕಿಟ್ ಯಾವಾಗ ಬರುತ್ತೆ ಅಂತ ಭಾಳಷ್ಟು ಜನರು ಕೇಳ್ತಾಯಿದ್ರು. ಟೂಲ್ ಕಿಟ್ ಕೂಡ ನಿಮಗೆ 6 ತಿಂಗಳ ಒಳಗಾಗಿ ನಿಮ್ಮೊಂದು ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ 6 ತಿಂಗಳ ಒಳಗಾಗಿ ಟೂಲ್ ಕಿಟ್ನ ಬರುತ್ತೆ. ಸೊ ಇಷ್ಟು ಒಂದು ಪಿ ಎಮ್ ವಿಶ್ವಕರ್ಮ ಒಂದು ಟ್ರೈನಿಂಗ್ ಅಮೌಂಟ್ನ ಬಗ್ಗೆ ಒಂದು ಅಪ್ಡೇಟ್ ಆಗಿತ್ತು ವೀಕ್ಷಕರೇ. ಈ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಸಂಬಂಧಪಟ್ಟಂತೆ ತಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ಒಂದು ಕಮೆಂಟ್ಗಳಿಗೆ ನಾನು ಉತ್ತರ ಕೊಡಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ
ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.